ಸೊ ಪಾಸಿಟಿವ್ ಔಟ್ಲುಕ್ ಇದ್ದರೆ ಎವ್ರಿ ಡೇ ಇದೇನೋ ಎಷ್ಟೊಂದು ಜನ ಸರ್ವೈವರ್ಸ್ ಇದ್ದಾರೆ, ಸೊ ನಾನು ಐ ವಿಲ್ ಲಿವ್ ಥ್ರೂ ಇಟ್, ಐ ವಿಲ್ ಫೈಟ್ ಥ್ರೂ ಇಟ್ ಅಂತ ಆಗ್ತಾರೆ. ಅಂಥವ್ರು ಸರ್ವೈವ್ ಆಗ್ತಾರೆ. ಜನಕ್ಕೆ ಜಾಸ್ತಿ ಸಪೋರ್ಟ್ ಬೇಕು, ಡಾಕ್ಟರ್ಸಿಂದಾಗಲಿ, ನ್ಯೂಟ್ರಿಷನಿಸ್ಟ್ನಾಗಲಿ. ಮೆಡಿಕಲಿ ವಿ ಹ್ಯಾವ್ ಅಡ್ವಾನ್ಸ್ಡ್ ಆ್ಯಂಡ್ ದೇರ್ ಆರ್ ಕ್ಯಾನ್ಸರ್ ಸರ್ವೈವರ್ಸ್, ಮೋರ್ ಕ್ಯಾನ್ಸರ್ ಸರ್ವೈವರ್ಸ್ ಟುಡೇ ದ್ಯಾನ್ ಪ್ರೀವಿಯಸ್ ಡೇಸ್. ಇದ್ದಕ್ಕಿದ್ದಾಗೆ ಏನು ಸಿಡ್ಲು ಬಡಿಯುತ್ತೆ ಅಂತಾರಲ್ಲ, ಆ ಥರ ಆಗೋಯ್ತು ನಮಗೆ. ವೈದ್ಯೋ ನಾರಾಯಣಿ ಹರಿ ಅಂತ ಇವ್ರು ಯಾಕೋ ಹೇಳಲಿಲ್ಲ ಅಂತಾರಲ್ಲ ಹಾಗೆ. ಸೊ ನಿಮ್ಗೆ ಅನ್ನಿಸ್ತಾ ಸರ್, ಅಂದರೆ ನನಗೆ ಯಾವುದೋ ಹ್ಯಾಬಿಟ್ ಇಲ್ಲ, ಬೇರೆ ಏನು ಬಂತದು. ಅದು ರಿಯಲಿ ದಟ್ ಈಸ್ ಇನ್ಫ್ಯಾಕ್ಟ್ ಐ ಕ್ವಶನ್ಡ್ ಆಲ್ಸೋ. ಸಿ ನಮ್ಮ ಅಂಕಲ್ಲು ನಮಗಿನ್ನ ನಾವಾದರೂ ಸ್ವಲ್ಪ ನಾವು ಸರ್ವೀಸಲ್ಲಿ ಇದ್ದಿದ್ದ ಹೋಟೆಲ್ ತಿನ್ಬೇಕಾಗಿ ಬರ್ತಾಯಿತ್ತು, ಮೀಟಿಂಗ್ಗಳಿಗೆ ಏನೋ ಇತ್ತು, ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗ್ಬೇಕಾಗಿತ್ತು. ನಮ್ಮ ಅಂಕಲ್ ಏನಿಲ್ಲ, ಆರ್ಥೋಡಾಕ್ಸ್ ಅಂದರೆ ಬರೀ ಅಷ್ಟು ಬರೀ ಮಡಿನಲ್ಲಿ ನೀರು ಕುಡಿದ್ರೆ ಊಟ ಮಾಡಿದ್ರೆ ಮುಗೀತು. ಅದೇನು ಹೇಳ್ತಲ್ಲ, ಉಂಡು ಊಟ ಕೊಡೋದು ನೀರು ಅಂತ, ಆ ಥರ ಅವರು ಅಂತ ಅವ್ರಿಗೆ ಬಂದಿತ್ತು ಕ್ಯಾನ್ಸರು. ಅವ್ರಿಗೂ ಇದೇ ಥರ ಕ್ಯಾನ್ಸರ್ ಬಂದಿತ್ತು. ಅದೇ ಮೋಸ್ಟ್ಲಿ ನಮಗೆ ನಮ್ಮ ತಂದೆಗೂ ಬಂದಿತ್ತು. ಏನು ಜೀನ್ಸಲ್ಲಿ ಇದೇನು ಅಂತ ನಮಗೆ ಇರ್ಬೋದೇನೋ ಅಂತ ಅದೊಂದು ಅಂದ್ಕೊಂಡಿದ್ದೀವಿ ಅಷ್ಟೇ, ಇಲ್ಲ ಹ್ಯಾಬಿಟ್ಸಿಂದ ಬಂದಿಲ್ಲ. ಸರ್ ನಿಮ್ಮ ಲೈಫ್ ಸ್ಟೈಲ್ ಏನಾದರೂ ಚೇಂಜ್ ಆಗುತ್ತೆ ಸರ್? ಅಂದರೆ ನಿಮ್ಮ ಈ ಕ್ಯಾನ್ಸರ್ ಮುಂಚೆ ಅಥವಾ ನಿಮ್ಮಲ್ಲಿ ಏನಾದರೂ ಚೇಂಜಸ್ ಆಗಿತ್ತಾ ಅಥವಾ ಆಯ್ತಾ ಅಥವಾ ನೀವು ಮಾಡ್ಕೊಂಡ್ರಾ? ಈಗೇನಾಗುತ್ತೆ ಅಂದರೆ ಕೆಲವರು ದೇ ಲುಕ್ ಲೈಕ್ ದಿಸ್, ಕ್ಯಾನ್ಸರ್ ಇದೆ ಅಂದ್ಬಿಟ್ಟೆ ಅಂದರೆ ಅಯ್ಯೋ ಜನ ಏನು ತಿಳ್ಕೊತಾರೆ ಅಂತ. ನಾನು ಇನ್ಫ್ಯಾಕ್ಟ್ ಆ ಮೈಂಡ್ಗೆ ಹೋಗಲೇ ಇಲ್ಲ. ಐ ಹ್ಯಾವ್ ಡಿಸ್ಕಸ್ ವಿತ್ ಮೆನಿ ಪೀಪಲ್. ಐ ಹ್ಯಾವ್ ಅಂಡರ್ಗಾನ್ ಕೊಲಾಸ್ಟಮಿ ಆಪ್ರೇಷನ್ ಆಗಿದೆ ಅಂತ ಹೇಳ್ಕೊತೀನಿ, ಕೆಲವರು ಹೇಳ್ಕೊಳೋದಿಲ್ಲ. ಇನ್ಫ್ಯಾಕ್ಟ್ ಐ ವಾಸ್ ಓಪನ್ಲಿ ಟಾಕಿಂಗ್ ಬಿಕಾಸ್ ದೇರ್ ಇಸ್ ನಥಿಂಗ್ ಟು ಹೈಡ್. ವೆಲ್ಕಮಿಂಗ್ ಆಗಿತ್ತಾ ಅಂದರೆ ಯಾವ ರೀತಿ ಇತ್ತು? ಅಂದರೆ ನೀವೇ ಓಪನ್ ಆಗಿ ಹೇಳಿದಾಗ ಜನರಲಿ ಫ್ಯಾಮಿಲಿ ಅಥವಾ ಕೊಲೀಗ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಇದ್ದಾಗ ಅವ್ರು ಹೆಂಗೆ, ಅಂದರೆ ರಿಯಾಕ್ಷನ್ಕಿನ್ನ ಅವ್ರು ಯಾವ ರೀತಿ ತಗೊಂಡ್ರು? ಕೆಲವ್ರಿಗೆ ಏನ್ ಅನ್ಸಿದೆ, ಇದು ಅಂಟುರೋಗ ಇರ್ಬೋದೇನೋ ಅಂತ ಒಂದು ಮಿತ್ತಲ್ಲಿದ್ದಾರೆ. ಸೊ ಆ ಮನಸ್ಥಿತಿನೂ ಇನ್ನ ಇದೆ ಸರ್ ಕೆಲವೊಂದು ಇದರಲ್ಲಿ. ನಮ್ಮ ಫ್ಯಾಮಿಲಿಯಿಂದ ನಮ್ಮ ಕಸಿನ್ಸ್ ಎಲ್ಲ ಹೇಳ್ತಾರಲ್ಲ, ಅಯ್ಯೋ ಬೇರೆಯವರಾಗಿದ್ದರೆ ಕುಸ್ದೋಗ್ಬಿಟ್ಟಿರೋರು ಅಂಥದ್ದು, ನೀವು ಎಲ್ಲ ಧೈರ್ಯವಾಗಿದೆಯಾ ಅಂತ. ಈಗ 14 ವರ್ಷ ಆಯಿತು, ಇನ್ನೆಷ್ಟು ಸಿ ಆಸ್ ಲಾಂಗ್ ಆಸ್ ಅವರ್ ಪರಮಾತ್ಮ ಕೊಟ್ಟಿರೋ ಆಯಸ್ಸಿರೋ ತನಕ ಇರ್ತೀವಿ. ಬಟ್ ಎನಿವೇ ಸೋ ಫಾರ್ ಐ ಥಿಂಕ್ ಸೇಮ್ ಕಾನ್ಫಿಡೆನ್ಸ್ ಆ್ಯಂಡ್ ಸೇಮ್ ವಿಲ್ ಪವರ್ ಆ್ಯಂಡ್ ಧೈರ್ಯ ಇದ್ದೇ ಇದೆ. ಅದೇ ಇನ್ನು ಸಿ ಹೆಚ್ಚು ಕಡಿಮೆ ಆದರೂ ಈಗ ಏನಾಗುತ್ತೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ಇದು ನಾನು ಎಷ್ಟು ಯೂಸ್ 2 ವೀಲರ್ಸು, ಕಾರ್ ಡ್ರೈವ್ ಮಾಡ್ತಾಯಿದ್ದೀನಿ. ಬಿಕಾಸ್ ಆಫ್ ಆಪ್ರೇಷನ್ ಮಾಡ್ತಾ ಇರಲಿಲ್ಲ, ಇದು ಏನೋ 2 ವೀಲರಲ್ಲಿ ಯೂಸ್ ಮಾಡ್ತಾಯಿಲ್ಲ. ಎತ್ತಾಕತ್ತೆ ಅದು ಹುಷಾರಾಗಿರಿ ಅಂತ ಹೇಳಿದ್ರು ಅವ್ರು, ಶ್ರೀವಾಸ್ತವ ಡಾಕ್ಟ್ರು. 6 ತಿಂಗಳು ಹುಷಾರಾಗಿರಬೇಕು, ಇಲ್ಲಾರ ಮತ್ತೆ ಪ್ರಾಬ್ಲಮ್ ಬರುತ್ತೆ ಅಂದರು. ಸೊ ಕೆಲವು ಅವ್ರು ಹೇಳಿದ್ದೆಲ್ಲ ಕೇಳ್ತಾ ಇದ್ದೀವಿ, ಇನ್ನೇನಿಲ್ಲ. ಅಂದರೆ ಬೇರೆಯವ್ರದ್ದು ಇಂಟರ್ನಲ್ ಇರುತ್ತೆ, ಎಷ್ಟೋ ಜನಕ್ಕೆ ಅನಿಸಿರುತ್ತೆ, ಅಯ್ಯೋ ಹಿಂಗೆಲ್ಲ ಬಂದು ಇನ್ನೂ ಇದಲ್ಲಪ್ಪ ಅಂತ. ದಿನಚರಿ ಮಾರ್ನಿಂಗ್ ವಾಕಿಂಗ್ ಹೋಗ್ತೀನಿ, ಆಮೇಲೆ ಪೂಜೆ ಪುನಸ್ಕಾರ. 2010 ರಿಟೈರ್ಡ್ ಆದೆ ಡೈರೆಕ್ಟರ್ ಜನರಾಗಿ. ಆಮೇಲೆ ಇಲ್ಲಿ KVTHಲ್ಲಿ ಇದೆ ನಮ್ಮ ರಂಗನಾಥ್ ಹೇಳಿದ್ರಲ್ಲ, ಅವ್ರು ಕರೆದ ಮೇಲೆ ಇಲ್ಲಿ ಬಂದೆ. ಇಲ್ಲೊಂದು 4 ಇಯರ್ಸ್ ಇದ್ದೆ. 2014 ಆದಮೇಲೆ ಐ ಜಸ್ಟ್ ಲೆಫ್ಟ್ ಆಫ್ ಎವ್ರಿಥಿಂಗ್. ಆಧ್ಯಾತ್ಮಿಕ ಬಂದುಬಿಟ್ಟೆ. ಯಾಕೆಂದರೆ ನಾವು ವಿ ಬಿಲಾಂಗ್ ಟು ಮಧ್ವಾಚಾರ್ಯ ಗ್ರೂಪು. ಮಧ್ವ ಸಿದ್ಧಾಂತ ಶಾಸ್ತ್ರ ಓದೋದು, ಅದು ಪಾಠ ಓದೋದು, ಅದರಲ್ಲೇ ನನಗೆ ಇನ್ಫ್ಯಾಕ್ಟ್ ಐ ಆಮ್ ಸೋ ಟ್ಯೂನ್ ಟು ಇಟ್. 3 ಗಂಟೆ 4 ಗಂಟೆ ಆದರೆ ಎದ್ಬಿಡ್ತೀನಿ, ಆನ್ಲೈನ್ ಪಾಠಗಳಿರುತ್ತೆ. ಆಮೇಲೆ ಅಪ್ ಟು 7:30 ಐ ಆಮ್ ಬ್ಯುಸಿ. ಅದು ಸಾಯಂಕಾಲ ಮಧ್ವ ಸಂಘ ಅಂತಿದೆ, ಪ್ರವಚನಕ್ಕೆ ಹೋಗೋದು, ಅಲ್ಲಿ ಪ್ರವಚನ ಕೇಳೋದು, ಬೆಳಗ್ಗೆ ದೇವ್ರ ಪೂಜೆ ಅವೆಲ್ಲ ಇರುತ್ತೆ. ಸೊ ಮೈ ಲೈಫ್ ಈಸ್ ಟ್ಯೂನ್ ಟು ದಿಸ್. ಐ ಆಮ್ ಹ್ಯಾಪಿ ವಿತ್ ದಿಸ್. ಆಮೇಲೆ ಜಾಸ್ತಿ ಎಂಟ್ಯಾಂಗ್ಲ್ ಮಾಡ್ಕೊತಾ ಇಲ್ಲ, ಬೇಕಾದಷ್ಟು ಏನೂ ಇಲ್ಲ. ಏನೆಂದರೆ ಐ ಹ್ಯಾವ್ ಟೇಕನ್ ಸಮ್ ಬೋಲ್ಡ್ ಡಿಸಿಷನ್ಸ್ ಇನ್ ಮೈ ಲೈಫ್ ಆಲ್ಸೋ. ಇದು 4 ಇಯರ್ಸ್ ಆಯ್ತು ಮನೆ ಕಟ್ಟಿ. ಸೊ ಕೋವಿಡ್ ಟೈಮ್ನಲ್ಲಿ ಒಂದೆರಡು ಸೆಟ್ಬ್ಯಾಕ್ಗಳಾಯಿತು. ಯೋಗ ಎಲ್ಲ ಮಾಡ್ತೀರಾ? ಐ ಯೂಸ್ ಟು ಡೂ ಇಟ್. ಇನ್ಫ್ಯಾಕ್ಟ್ ನಾನು ಸರ್ವೀಸಲ್ಲಿರ್ಬೇಕಾದ್ರೆ ಡೈಲಿ ಯೋಗ ಮಾಡ್ತಾನೇ ಇದ್ದೆ, ಸರ್ವಾಂಗಾಸನ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಈ ಆಪ್ರೇಷನ್ ಆದಮೇಲೆ ನಾನೇ ಬಿಟ್ಬಿಟ್ಟೆ. ಆ್ಯಕ್ಚುಲಿ ಬಿಡಬಾರ್ದಾಗಿತ್ತು, ಬಿಟ್ಬಿಟ್ಟೆ. ಅದು ಬರೀ ಈಗ ಸದ್ಯಕ್ಕೆ ವಾಕಿಂಗ್ ಮಾಡ್ತೀನಿ, ಒಂದು 4-5 ಕಿಲೋಮೀಟರ್ಸ್, ನಿಯರ್ಲಿ 6 ಕಿಲೋಮೀಟರ್ಸ್ ಆಗುತ್ತೆ ವಾಕಿಂಗು ಮನೆಗೆಲ್ಲ ಡೈಲಿ. ಅದೊಂದು ಅಷ್ಟೇ. ಸಣ್ಣ ಪುಟ್ಟಕ್ಕೆಲ್ಲ ನಾನು ಕಾರು ತೊಗೊಂಡು ಎಲ್ಲ ನಡ್ಕೊಂಡೇ ಹೋಗ್ತೀನಿ. ಚಿಕ್ಕವನಿಗೂ ಮದುವೆ ಗೊತ್ತಾಯಿತು, ಖುಷಿಯಾಗಿದ್ವಿ. ಇದ್ದಕ್ಕಿದ್ದಾಗೆ ಏನು ಸಿಡ್ಲು ಬಡಿಯುತ್ತೆ ಅಂತಾರಲ್ಲ, ಆ ಥರ ಆಗೋಯ್ತು ನಮಗೆ. ಮೇನಲ್ಲಿ ಗೊತ್ತಾಯಿತು ಅನಿಸುತ್ತೆ. ಏಪ್ರಿಲ್ ಎಂಡು ಗೊತ್ತಾಗಿದ್ದ ವಿಷಯ. ಏನು ಯಾರ ಹತ್ರ ಹೇಳೋದು, ಏನು ಮದುವೆ ಬೇರೆ ಗೊತ್ತಾಗೋಗಿದೆ, ಸಿಕ್ಕಾಪಟ್ಟೆ ಕೆಲ್ಸಗಳಿರುತ್ತಲ್ಲ, ಏನು ಯಾವುದಕ್ಕೂ ಥರ ಮೂಡೇ ಹೊಟ್ಟೋಯ್ತು, ಹಂಗಾಗೋಯ್ತು. ಆಮೇಲೆ ಸರಿ ಫ್ರೆಂಡು
ಕೊಲೀಗ್ ಇದೆ ಚಟ್ಬಲ್ಲಿ ಅಂತ, ಅವ್ರು ನಿಜವಾಗ್ಲೂ ಒಳ್ಳೆ ಡಾಕ್ಟ್ರನ್ನ ಸಜೆಸ್ಟ್ ಮಾಡಿದ್ರು ನಮಗೆ. ನಿಜವಾಗ್ಲೂ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ, ಅದು ಮಾತ್ರ ಹೆಲ್ಪು. ಸೊ June 17th ಮದುವೆ ಗೊತ್ತಾಗಿತ್ತು. ಸೊ ಮೇನಲ್ಲಿ ಹೋದರು, ಡಾಕ್ಟ್ರ್ ಹತ್ರ ಇಬ್ಬರು ಹೋದರು. ಅವರು ಇದು ನೋಡಿಬಿಟ್ಟು ನೆಕ್ಸ್ಟ್ ವೀಕೇ ಮಾಡ್ಬೋಣ ಅಂದರು. ಸೊ ನೆಕ್ಸ್ಟ್ ವೀಕ್ ಹೆಂಗಾಗುತ್ತೆ, ಇವನು ತಕ್ಷಣ ಇಬ್ಬರು ಮುಖ ನೋಡ್ಕೊಂಡಿದ್ದಾರೆ. ಸೊ ಮದುವೆ ಬೇರೆ ಇದೆ ಅಂತ. ಸೊ ಯಾರ ಹತ್ರ ಮದುವೆ ಮನೇಲಿ ಅದು ಹೆಂಗೆ ಮದುವೆ ಮಾಡಿದ್ವು, ದೇವರೇ ನಮ್ಗೆ ಧೈರ್ಯ ಕೊಟ್ಟಿದ್ದು ನಿಜವಾಗೂ. ಇದು ಇಟ್ಕೊಂಡು ಮನಸ್ಸಲ್ಲಿ ಮದುವೆ ಅಂತೂ ಆಯಿತು. ಆಮೇಲೆ ಎಲ್ಲ ಇನ್ನು ದೇವ್ರ ದಯದಿಂದ ಗೆದ್ಕೊಂಡ್ಬಂದ್ವಿ. ಒಳ್ಳೆ ಡಾಕ್ಟ್ರ್ ನಮ್ಗೆ ಸಿಕ್ಕಿದ್ರು. ವೈದ್ಯ ನಾರಾಯಣಿ ಹರಿ ಅಂತ ಇವ್ರು ಯಾಕೋ ಹೇಳಲಿಲ್ಲ ಅಂತಾರಲ್ಲ ಹಾಗೆ. ಸೊ ನಾನು ಇಲ್ಲೇ ಇದ್ದೆ, ಬ್ಯಾಂಗ್ಳೂರಲ್ಲೇ ಇದ್ದೆ. ಅಫ್ಕೋರ್ಸ್ ಗೊತ್ತಾದ್ಮೇಲೆ ಆ್ಯಸ್ ಎನಿ ಸನ್ ಶಾಕ್ ಆಗುತ್ತೆ. ಬಟ್ ನನಗೆ ಧೈರ್ಯ ಆಯಿತು. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಲೈಕ್ ಕ್ಯಾನ್ಸರ್ ಮೊದಲು ಥರ ಅಲ್ಲ ಇವಾಗ, ಏನೋ ಇಷ್ಟೊಂದು ಮೆಡಿಕಲಿ ವಿ ಹ್ಯಾವ್ ಅಡ್ವಾನ್ಸ್ಡ್. And there are more cancer survivors today than previous days. So ಅದರಿಂದ ಒಂದು ಧೈರ್ಯ. ಇನ್ನೊಂದು ಧೈರ್ಯ ಏನು ಅಂದರೆ ಇವರು ಆ್ಯಸ್ ಎ ಫಾದರ್ he has the positive outlook. ಸೊ ಕ್ಯಾನ್ಸರ್ ಏನು ಅಂದರೆ ನಿಮ್ಮ ಥಾಟ್ಸ್ ಮೇಲೆ ಹೋಗುತ್ತೆ ಆಯಿತಾ. ಅಯ್ಯೋ ಬಂದ್ಬಿಡ್ತಲ್ಲ ಅಂತ ನೀವು ಎವ್ರಿ ಡೇ ಫೀಡಿಂಗ್ ಯುವರ್ ಸೆಲ್, ಬೇಗ ದೇ ವಿಲ್ ಎಕ್ಸಿಟ್. ಸೊ ಪಾಸಿಟಿವ್ ಔಟ್ಲುಕ್ ಇದ್ದರೆ ಎವ್ರಿ ಡೇ ಇದೇನೋ ಎಷ್ಟೊಂದು ಜನ ಸರ್ವೈವರ್ಸ್ ಇದ್ದಾರೆ, ಸೊ ನಾನು ಐ ವಿಲ್ ಲಿವ್ ಥ್ರೂ ಇಟ್, ಐ ವಿಲ್ ಫೈಟ್ ಥ್ರೂ ಇಟ್ ಅಂತ ಆತಾರೆ. ಅಂಥವ್ರು ಸರ್ವೈವ್ ಆಗ್ತಾರೆ. ದಟ್ಸ್ ಅ ಜೆನ್ರಿಕ್ ಫೀಡ್ಬ್ಯಾಕ್ ಆ್ಯಂಡ್ ಎವ್ರಿಬಡಿ ನೋಸ್. ಬಟ್ ಜನ ಗೊತ್ತಲ್ವಾ, ಓವರ್ ಥಿಂಕಿಂಗ್, ತುಂಬ ಥಿಂಕ್ ಮಾಡ್ತಾರೆ. ಕ್ಯಾನ್ಸರ್ ಬಂತು, ನಾನು ಬದುಕಲ್ಲ ಇನ್ನು ಹೆಚ್ಚು ದಿವಸ. ಈ ಆ್ಯಕ್ಚುಲಿ ಹಾಳು ಮಾಡಿರೋದೆಲ್ಲ ಫಿಲಿಮಲ್ಲಿ ಕ್ಯಾನ್ಸರ್ ಅಂದರೆ ಅದು ಎಕ್ಸಿಟ್ ಡೋರೆ ಅಲ್ವಾ. ಯಾರು ಸರ್ವೈವ್ ಆಗೋದು ಅದು ಆ ಥರ ಗುಡ್ ಎಂಡಿಂಗ್ ನೋಡ್ಸಲ್ಲ. ಸೊ ಆಮೇಲೆ ಇನ್ಫಾರ್ಮೇಷನ್ ಕಮ್ಮಿ. ಆಮೇಲೆ ನೀವು ಹೇಳಿದ್ರಲ್ಲ ಸಪೋರ್ಟ್ ಗ್ರೂಪ್ಸು, ನಮ್ಮ ತಂದೆಗೆ ಗೊತ್ತೇ ಇರಲಿಲ್ಲ ಅದಿದೆ ಅಂತ, ನಮಗೂ ಗೊತ್ತಿರಲಿಲ್ಲ. ಈಗ ಆಗಿರ್ಬೋದೂ, ಬಟ್ ಸಪೋರ್ಟ್ ಗ್ರೂಪ್ಸ್ ಇದ್ರೂ ಎಷ್ಟು ಜನ ತೊಗೊಳ್ತಾರೆ, ಯೂಸ್ ಮಾಡ್ತಾರೆ ಅಲ್ವಾ. ಯೂಸ್ ಮಾಡಲ್ಲ. ಆ್ಯಕ್ಚುಲಿ ನಾನು ಹೇಳೋದೇನೆಂದರೆ ಎಲ್ಲರೂ ಯೂಸ್ ಮಾಡಬೇಕು ಅದನ್ನು. ಸಪೋರ್ಟ್ ಗ್ರೂಪ್ಸಿಂದ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿಲ್ಡ್ ಎ ವೆರಿ ಪಾಸಿಟಿವ್ ಅಟ್ಮಾಸ್ಫಿಯರ್. ಆಮೇಲೆ ಲೈಫ್ ಸ್ಟೈಲ್, ಅವ್ರು ಹೇಳಿದ್ರಲ್ಲ, ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬಂದುಬಿಟ್ಟಿದೆ ಇವಾಗ. ಏನು ಮಾಡೋದು ಲೈಫ್ ಸ್ಟೈಲ್ ಅಂದರೆ, ಇವಾಗ ಕೆಲವರು ಎಮೋಷ್ನಲಿ ದೇ ಸ್ಟಾರ್ಟ್ ಈಟಿಂಗ್, ಶುಗರ್ ಜಾಸ್ತಿ ತಿಂತಾರೆ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿಂತಾರೆ. ಅದರಿಂದ ಕ್ಯಾನ್ಸರ್ಗೆ ಒಂಥರ ಫೀಡ್ ಮಾಡ್ದಂಗೆ. ಸೊ ಫಾಸ್ಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಶುಗರ್ ಫುಲ್ ಝೀರೋ ಮಾಡೋದು, ಲೆಸ್ ಕಾರ್ಬೋಹೈಡ್ರೇಟ್, ಹ್ಯಾವಿಂಗ್ ಮೋರ್ ಪ್ರೋಟೀನ್ ಆ್ಯಂಡ್ ಗುಡ್ ಫ್ಯಾಟ್ಸ್. ಅದರಿಂದ ಏನಾಗುತ್ತೆ ಅಂದರೆ ಕ್ಯಾನ್ಸರ್ ಸೆಲ್ಸ್ನ ಫೀಡ್ ಮಾಡಲ್ಲ ನಾವು. ಸೊ ನಿಮಗೆ ಅಡ್ವಾನ್ಸ್ ಆಗೋ ಕ್ಯಾನ್ಸರು ನೀವು ಯು ಕ್ಯಾನ್ ಪ್ರಿವೆಂಟ್ ದಟ್, ಯು ಕ್ಯಾನ್ ಕಂಟ್ರೋಲ್ ದಟ್. ಸೊ ಅದು ಜನಕ್ಕೆ ಜಾಸ್ತಿ ಸಪೋರ್ಟ್ ಬೇಕು, ಡಾಕ್ಟರ್ಸಿಂದಾಗಲಿ ನ್ಯೂಟ್ರಿಷನಿಸ್ಟ್ನಾಗಲಿ. ನಾನು ಐ ಆಮ್ ಆಲ್ಸೋ ಎ ಹೆಲ್ತ್ ಕೋಚ್. ಸೊ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಸೊ ಯುವರ್ ಡಯಟ್, ಲೈಫ್ ಸ್ಟೈಲ್, ನಿಮ್ಮ ಕೈಲಿ ಏನಾಗುತ್ತೋ ಅದು ಮಾಡಿ. ಡಾಕ್ಟರ್ ಮಿಕ್ಕಿದ್ದು ನೋಡ್ಕೊತಾರೆ. ನೀವು ನಿಮ್ಮ ಕೈಲಿ ಆಗಿದ್ದು ಮಾಡಲಿಲ್ಲ, ಬರೀ ಡಾಕ್ಟ್ರೇ ಮಾಡಬೇಕು ಅಂದರೆ ಆಗಲ್ಲ ಅದು. ಆ್ಯಕ್ಚುಲಿ ಡಾಕ್ಟ್ರ್ ನಿಮ್ಮ ಜೊತೆ ಯಾವಾಗಲೂ ಇರೋಲ್ಲ ಅಲ್ವಾ, ನೀವೇ ನಿಮ್ಮ ಬಾಡಿ ಜೊತೆ ಇರೋದು. ಆದಷ್ಟು ನೀವು ಒಳ್ಳೆ ನಿದ್ದೆ ಮಾಡಬೇಕು, ಒಳ್ಳೆ ಆಹಾರ ತಿನ್ನಬೇಕು, ಸ್ವಲ್ಪ ಮೂವ್ಮೆಂಟ್ ಇರಬೇಕು. ಎಕ್ಸಸೈಸ್ ಅಂತಲ್ಲ, ಮೂವ್ಮೆಂಟ್ ಇರಬೇಕು. ಅದು ಮೂರು ನೀವು ನೋಡಿಕೊಂಡ್ರೆ ಡಾಕ್ಟರ್ ಮಿಕ್ಕಿದ್ದು ನೋಡ್ಕೊತಾರೆ. ಯು ವಿಲ್ ಕಮ್ ಔಟ್ ರೈಟ್. ಯು ಡೋಂಟ್ ಗೋ ಟು ದ ಎಕ್ಸಿಟ್ ಡೋರ್, ಯು ವಿಲ್ ಸ್ಟೇ ಆ್ಯಂಡ್ ದೆನ್ ಸ್ಟೇ ವಿತ್ ಯರ್ ಫ್ಯಾಮಿಲಿ, ಸ್ಪೆಂಡ್ ಮೋರ್ ಟೈಮ್ ವಿತ್ ಯರ್ ಫ್ಯಾಮಿಲಿ. ಅಂಥವ್ರಿಗೆ ಏನು ಅಂದರೆ ಕ್ಯಾನ್ಸರ್ ಅಂಟಕಾಲೇ ಅಲ್ಲ ಆಯಿತಾ. ಇವಾಗ ಹಾರ್ಟ್ ಅಟ್ಯಾಕ್, ಹಾರ್ಟ್ ಇಶ್ಯೂಸ್ ಅದು ಅಂಟಕಾಲೇ ಅಲ್ಲ. ಡಯಾಬಿಟೀಸ್ ಅದು ಅಂಟಕಾಲೇ ಅಲ್ಲ. ಬಟ್ ಏನು ಅಂದರೆ ಜನಕ್ಕೆ ಅವೇರ್ನೆಸ್ ಬೇಕು ಅಲ್ವಾ. ಅವೇರ್ನೆಸ್ ಏನು ಅಂದರೆ ಅವರು ತಿಳ್ಕೊಳ್ಬೇಕು ಅವ್ರಾಗವ್ರೆ. ಆಮೇಲೆ ಯಾರಿಗೆ ಬಂದಿದೆಯೋ ಅವರು ಹೇಳಬೇಕು ಅವ್ರಿಗೆ ಇದೇನು ಅಂಟಕಾಲೇ ಅಲ್ಲ. ಆಮೇಲೆ ಅವ್ರಿಗೆ ಅವಾಗ ಗೊತ್ತಾದ ಮೇಲೆ ಸಪೋರ್ಟ್ ಜಾಸ್ತಿ ಆಗುತ್ತೆ ಅಂತ. ಇವಾಗ ಅದು ಸಪೋರ್ಟ್ ಸಿಸ್ಟಮ್ ಇಲ್ಲ ಅಂದರೆ ಮೇನ್ಲಿ ದಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ ಈ ಮೂರು, ಒಳ್ಳೆ ಆಹಾರ ತಿನ್ನೋದು, ಒಳ್ಳೆ ನಿದ್ದೆ ಮಾಡೋದು, ಆಮೇಲೆ ಸ್ವಲ್ಪ ಮೂವ್ಮೆಂಟ್ ಮಾಡೋದು, ಪ್ಲಸ್ ಡಾಕ್ಟ್ರ್ ನೋಡ್ಕೊಳ್ಳೋದು. ಅದು ಬಿಟ್ಟು ಸಪೋರ್ಟ್ ಎನ್ವೈರ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಅಕ್ಕಪಕ್ಕದವರು ಯಾವ ಥರ ನೋಡ್ತಾ ಇದ್ದಾರೆ, ಆ ಕಾಯಿಲೆನ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೋರ್ ಇಂಪಾರ್ಟೆಂಟ್ಲಿ ಆ ಪಾಸಿಟಿವ್ ಟಾಕ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಬರೀ ನೆಗೆಟಿವ್ ಟಾಕಿಗೆ ಹೋಗ್ಬಿಟ್ರೆ ಅದನ್ನ ಹಂಗೆ ಹೇಳ್ಕೊಂಡೋಗ್ಬಿಡುತ್ತೆ ನಿಮ್ಮನ್ನ. ಸೊ ಪಾಸಿಟಿವ್ ಟಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಹೇಳೋದು ಅದೇ ಎಲ್ರಿಗೂ, ಸ್ಟೇ ಪಾಸಿಟಿವ್, ಫೈಟ್ ಥ್ರೂ ಇಟ್. ಇರೋದು ಒಂದು ಲೈಫು. ಇಫ್ ನಾಟ್ ನೌ ವೆನ್ ಅಲ್ವಾ. ಇಫ್ ನೀ ಫೈಟ್ ಮಾಡಲಿಲ್ಲ ಅಂದರೆ ಯಾರು ಫೈಟ್ ಮಾಡಲ್ಲ ನಿಮ್ಮ ಬಾಡಿಗೆ. ಸರ್ ಏನು ಅಡ್ವೈಸ್ ಮಾಡ್ತೀರಾ ಸರ್, ಅಂದರೆ ಕೊಲೆಸ್ಟ್ರಾಲ್ ಬಂದಿರೋ ಕ್ಯಾನ್ಸರ್ ಪೇಷಂಟ್ಸ್ಗೆ? ಫಸ್ಟ್ ಆಫ್ ಆಲ್ ಕೊಲೆಸ್ಟ್ರಮಿ ಬಂದವರಿಗೆ ಏನು ಅಂದರೆ ದೇ ಶುಡ್ ಹ್ಯಾವ್ ದ ಫರ್ಮ್ ಮೈಂಡ್. ಅಂದರೆ ಆಗಿದೆ, ಸಿ ಬಿಕಾಸ್ ನಥಿಂಗ್ ಇನ್ ಯುವರ್ ಹ್ಯಾಂಡ್, ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್. ಅದಕ್ಕೆ ಬಿಕಾಸ್ ಸಮಥಿಂಗ್ ಹ್ಯಾಸ್ ಗಾನ್ ರಾಂಗ್ ವಿ ಆರ್ ಹ್ಯಾವಿಂಗ್ ದಿಸ್ ಪ್ರಾಬ್ಲಮ್. ಸೊ ಬಂದಮೇಲೆ
ಲಕ್ಕಿಲಿ ಇಫ್ ಇನ್ ಗುಡ್ ಹ್ಯಾಂಡ್ಸ್ ಶ್ರೀನಾಥ್ ಅಂತ ಅವ್ರ ಟೀಮ್ ಅಂತ ಡಾಕ್ಟರ್ ಹತ್ರ ಆಪ್ರೇಷನ್ ಆಗಿ ದೈವ ಬಲ ಇದ್ದರೆ ಆಯುಸ್ಸಿದ್ದ ಅಂದರೆ ಆರಾಮಾಗಿರ್ಬೋದು, ನಥಿಂಗ್ ಟು ವರಿ. ಬಟ್ ಓನ್ಲಿ ಥಿಂಗ್ ಈಸ್ ಪಾಸಿಟಿವ್ ಮೈಂಡು, ಫರ್ಮ್ ಮೈಂಡ್ ಇರಬೇಕು, ಪರಮಾತ್ಮನಲ್ಲಿ ಭಕ್ತಿ ಇರಬೇಕು, ಆಮೇಲೆ ಶ್ರೀನಾಥನ್ ಗ್ರೂಪಲ್ಲಿ ಭಕ್ತಿ ಇರಬೇಕು. ಅದಿದ್ದ ಅಂದರೆ ಆಗುತ್ತೆ, ಏನಿಲ್ಲ. ಫರ್ಮ್ ಬಿಲೀವ್ ಹಿಮ್, ಟ್ರಸ್ಟ್ ಹಿಮ್. As you trust God, as you trust in the similar way, trust Shankara and Srinath, nothing is going to happen. It will give fantastic ಇದು. ಈ ಥರ ಅಡ್ವೈಸು, ಈ ಥರ ಮೆಡಿಕಲ್ ಟ್ರೀಟ್ಮೆಂಟು, ಮೆಡಿಕಲ್ ಮ್ಯಾನೇಜ್ಮೆಂಟು ಬೇರೆ ಯಾರೂ ಮಾಡಲ್ಲ. ಆ್ಯಂಡ್ ಎಲ್ಲ ಸಿ ಕಾರ್ಡಿಯಲ್ ಆ್ಯಂಡ್ ಹೋಮ್ಲಿ ಆ್ಯಂಡ್ ಒಂಚೂರು ಇದಿಲ್ಲ ಏನೋ, ಎಲ್ಲರೂ ಎಷ್ಟು ಪ್ರೀತಿಯಿಂದ ಮಾತಾಡ್ಸ್ತಾರೆ, ಅದು ಗ್ರೇಟ್ನೆಸ್ಸು. ಅವ್ರು ನೋಡಿದ್ರೆ ಒಂಥರ, ಇನ್ಫ್ಯಾಕ್ಟ್ ಅವ್ರು ನೋಡಿದ್ರೆ ದಿ ಮೊಮೆಂಟ್ ಐ ಸಿ ಹಿಮ್, ಐ ವಿಶ್ ಟು ಟೈಮ್ ನೀವು ದೇವತಾ ಮನುಷ್ಯ ಥರ ಸರ್ ಅಂತ. ದೇವಿ ಶಕ್ತಿ ಜಾಸ್ತಿ ಇದೆ ಅವ್ರಿಗೆ. ಆ್ಯಂಡ್ ಈಸ್ ಅ ಗ್ರೇಟ್ ಮ್ಯಾನ್. ಆ ಟೀಮು ಚೆನ್ನಾಗಿದೆ. ಜನರಲಿ ಕ್ಯಾನ್ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ನಿಮ್ಮ ಜರ್ನಿ ನೋಡಿದ್ಮೇಲೆ, ಮುಂಚೆ ಆ ಜರ್ನಿಗೂ ಮುಂಚೆ ನೀವು ಕ್ಯಾನ್ಸರ್ ಅಂದ್ರೆ ಒಂದು ಥಾಟ್ ಇರುತ್ತೆ, ಜನರಲಿ ಕೆಲವೊಂದು ನೋಡಿರ್ತೀರಾ, ಅನುಭವಿಸಿರ್ತೀರಾ. ಇದಾದ್ಮೇಲೆ ಆ ಜರ್ನಿ ದಾಟದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಓವರ್ ಆಲ್ ಒಂದು ಕ್ಯಾನ್ಸರ್ ಬಗ್ಗೆ ನಿಮ್ಗೆ ಏನು? ನೋಡಿ, ಇದು ಒಳ್ಳೆ ಟ್ರಿವಿಯಲ್ ಆ್ಯಂಡ್ ಟಿಕ್ಲಿಶ್ ಕ್ವಶನ್ನು. ಯಾಕೆಂದರೆ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಕ್ಯಾನ್ಸರ್. ಕೆಲವು ಇನ್ಫ್ಯಾಕ್ಟ್ ನಾವು ಯಾರೂ ಏನು ಮಾಡೋಕ್ಕಾಗಲ್ಲ, ಗೊತ್ತೇ ಆಗಲ್ವಲ್ಲ. 4th ಸ್ಟೇಜ್ ಹೊಟ್ಟೋಗ್ತಾರೆ. ಎಷ್ಟೋ ಜನ ನನಗೆ ಆಶ್ಚರ್ಯ ಆಗುತ್ತೆ. 4th ಸ್ಟೇಜು. ನನಗೆ ನನ್ನ ಜೊತೆಲೇ ಕೆಲಸ ಮಾಡ್ತಾಯಿದ್ದವನೇ ಒಬ್ಬ ಅಮಲಾನ್ ಅಂತ ಒಬ್ಬ ಆಫೀಸರು. ಜಸ್ಟ್ ನಾವು ರಿಟೈರ್ಡ್ ಆದಮೇಲೆ 2013 ರಿಟೈರ್ ಅದಾದಮೇಲೆ 14-15 ಅವ್ನಿಗೇನೋ 16 ಅವ್ನಿಗೂ ಕಲೋಟಮಿ ಕ್ಯಾನ್ಸರ್ ಆಗಿತ್ತು. ಅದು ಯಾವುದೋ ಬೇರೆ ಸ್ಟೇಜ್ಗೆ ಹೋಗ್ಬಿಟ್ಟು ಕೆಮೊಥೆರಪಿ ತೊಗೊಂಡ್ಬಿಟ್ಟು 2022 ಹೊಟ್ಟೋಗ್ಬಿಟ್ಟ. ಸೊ ಈ ಥರ ಆಗಿಬಿಡುತ್ತೆ. ಅಲ್ಲೇ ಯಾವ ಟೈಪ್ ಕ್ಯಾನ್ಸರು ಯಾವ ಸ್ಟೇಜಲ್ಲಿರುತ್ತೆ ಗೊತ್ತಾಗಲ್ಲ. ಇದೊಂಥರ ಡಿಸೀವಿಂಗ್ ಇದು. ನೋ ಬಡಿ ನೋಸ್ ವಾಟ್ ಟೈಮ್ ಇಟ್ ಕಮ್ಸ್ ಏನು ಅಂತ. ಆಮೇಲೆ ಪೀರಿಯಡಿಗೆ ಏನಪ್ಪ ಟೆಂಪ್ರೇಚರ್ ಥರ ಚೆಕ್ ಮಾಡೋಕ್ಕಾಗಲ್ಲ, ಅಥವಾ ಶುಗರ್ ಚೆಕ್ ಮಾಡ್ತೀವಲ್ಲ ಆ ಥರ ಕಾಲ, ಬ್ಲಡ್ ಪ್ರೆಷರ್ ಥರ ಚೆಕ್ ಮಾಡೋಕ್ಕಾಗಲ್ಲ. ಇದು ಇಂಟರ್ನಲಿ ಏನಾಗುತ್ತೆ ಡೆವಲಪ್ಸಿ, ನಥಿಂಗ್ ಬಟ್ ಸೆಲ್ಸ್, ಯಾವ ಥರ ಸೆಲ್ಸ್ ಡೆವಲಪ್ ಆಗಿರುತ್ತೆ ಏನು ಅಂತ. ಆ್ಯಂಡ್ ಇಟ್ ಈಸ್ ಎ ಡಿಸೀವಿಂಗ್ ಡಿಸೀಸ್. ಇನ್ಫ್ಯಾಕ್ಟ್ ಯಾರೇ ಆಗಲಿ ಇದನ್ನು ಧೈರ್ಯವಾಗಿ ಐ ಕ್ಯಾನ್ ಮ್ಯಾನೇಜ್ ಅಂತ ಹೇಳೋದಿಲ್ಲ. ವೆನ್ ಯು ಕ್ಯಾನ್ ಮ್ಯಾನೇಜ್ ಅಂದರೆ ಏನೋ ಸ್ವಲ್ಪ ದೇವರಿಂದ ಅರ್ಲಿ ಸ್ಟೇಜಲ್ಲಿರಬೇಕು, ಅಥವಾ ಜಾಸ್ತಿ ಸ್ಪ್ರೆಡ್ ಆಗದೆ ಇರಬೇಕು, ಅಥವಾ ಒಳ್ಳೆ ಟೈಮ್ಲಿ ಈ ಥರ ಆಪ್ರೇಷನ್ಸ್ ಎಲ್ಲ ಹೀಗೆ ತೊಗೊಂಡು ಮೆಡಿಕಲ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿಕೊಂಡ್ರೆ, ಆ್ಯಂಡ್ ದಟ್ ವಿಲ್ ಬಿ ದರ್ ಅಡ್ವೇ. ಇನ್ಫ್ಯಾಕ್ಟ್ ಆ್ಯಸ್ ಯು ಆಸ್ ದಿಸ್ ಕ್ವಶನ್, ಇಟ್ ಈಸ್ ನಾಟ್ ಎ ಈಸಿ ಥಿಂಗ್ ಟು accept it and digest it. The moment you hear I have got a cancer ಅಂದರೆ ಮನುಷ್ಯ ಬಿದ್ದೋಗ್ತಾನೆ, ಯಾರೇ ಆಗಲಿ ಬಿದ್ದೋಗ್ಬಿಡ್ತಾನೆ. ಯಾರೇ ಈಗ ಫಾರ್ ಎಕ್ಸಾಂಪಲ್, ಈಗ ಅವನು ಪಾಪ ಧೈರ್ಯವಾಗಿದ್ದಾನೆ. ಇನ್ಫ್ಯಾಕ್ಟ್ ಐ ಅಪ್ರಿಷಿಯೇಟೆಡ್, ಈ ವಾಸ್ ಆಲ್ಸೋ ಟೆಲಿಂಗ್ ಓಪನ್ಲಿ, ಎಸ್ ನನಗಿದೆ, ನಾನು ಹೋಗ್ತೀನಿ ಅಂತ. ಆ ಥರ ಇರಬೇಕು. ಬಟ್ ಸಿ, ಇಟ್ ಆಲ್ ಡಿಪೆಂಡ್ಸ್ ಅಪಾನ್, ವಿ ಡೋಂಟ್ ನೋ ವಾಟ್ ಹ್ಯಾಪನ್ಸ್. ಮೆನಿ ಕೇಸಸ್ ಆರ್ ದೇರ್. A word of the appreciation and word of things to be told about Dr. Srinath Andre. And I have seen him, how this Shankara Cancer Foundation has come right from the foundation stage. ನಾನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೆ ಇದರಲ್ಲಿ, KVTSDಯಲ್ಲಿ. ಆ್ಯಂಡ್ ಇನ್ಫ್ಯಾಕ್ಟ್ ಐ ವಾಸ್ ಏಬಲ್ ಟು ಡೂ ಸರ್ಟನ್ ಪ್ರೋಗ್ರಾಮ್ಸ್ ಫಾರ್ ದೆಮ್. ಬಿಗಿನಿಂಗಿಂದ ನನಗೆ ಫೌಂಡೇಶನಿಂದ ತೋರಿಸಿದ್ದಾರೆ. ದಿ ವೆರಿ ಫಸ್ಟ್ ಫೌಂಡೇಶನ್ನು, ರೇಡಿಯೋಗ್ರಫಿ ರೂಮ್ ಆಗಿದ್ದು, ಸ್ಲ್ಯಾಬ್ ಎಷ್ಟೆಷ್ಟು ಫ್ಲೋರ್ ಆಗಿತ್ತು, ಎಲ್ಲ ಫ್ಲೋರ್ಗೂ ನಾನು ಕರ್ಕೊಂಡೋಗಿ ಪಾಪ ತೋರಿಸಿದ್ದಾರೆ. ಈ ವಾಸ್ ಸೋ ಕೈಂಡ್. ಆಮೇಲೆ ತುಂಬ ಒಂಥರ ಫ್ಯಾಮಿಲಿ ಥರ ಆಗಿಬಿಡ್ತು. ಆ್ಯಂಡ್ ಸಚ್ ಎ ನಾನು ಐ ಯೂಸ್ ಟು ಟೆಲ್ ಹಿಮ್, ದಿಸ್ ಎ ಮಾನ್ಯುಮೆಂಟ್. ಆ್ಯಂಡ್ ಐ ಟೆಲ್ ಯು, ಒನ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್. ಐ ಹ್ಯಾವ್ ಸೀನ್ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ಸ್ ಆಲ್ಸೋ. ಈಸ್ ಕಂಪೇರಬಲ್ ಟು ಎನಿ ಸ್ಟ್ಯಾಂಡರ್ಡ್. ಭಾಳ ಚೆನ್ನಾಗಿದೆ. ಆ್ಯಂಡ್ ಟೀಮ್ ಈಸ್ ಆಲ್ಸೋ ವೆರಿ ಗುಡ್. ಆ್ಯಂಡ್ ಇವಾಗಂತೂ ನೋಡ್ತಾ ಇರುವೆ, ರಶ್ ಅಂದರೆ ರಶ್ಶು. ಆ್ಯಂಡ್ ಇಟ್ ಈಸ್ ಬ್ಲೋನ್ ಅಪ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಇದಾಗ್ಬಿಟ್ಟಿದೆ. ಆ್ಯಂಡ್ ವೆರಿ ಗುಡ್ ಟ್ರೀಟ್ಮೆಂಟು. ಆ್ಯಂಡ್ ಮೋರ್ ದ್ಯಾನ್ ಎನಿಥಿಂಗ್, ಈ ಲೋಯರ್ ಪೀಪಲ್ ಪಾಪ ಬಡವರಿಗೆ ಅವರಿಗೆಲ್ಲ ಎಷ್ಟು ಕನ್ಸಿಡರ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಡೋನರ್ಸ್ ಗಿನರ್ಸ್ ಎಲ್ಲ ಅಂತ. ಬಟ್ ಬೇಕಾಷ್ಟು ಜನ ಮಾಡಿದ್ದಾರೆ, ಅದು ಪುಣ್ಯ ಬಂದೇ ಬರುತ್ತೆ. ಎಲ್ರಿಗೂ ಗೊತ್ತು, ಇಟ್ ಈಸ್ ಗೋಯಿಂಗ್ ಟು ದಿ ಕರೆಕ್ಟ್ ಪ್ಲೇಸ್. ಆ್ಯಂಡ್ 100% ಯುಟಿಲಿಟಿ ಆಗ್ತಾಯಿದೆ. ಆ್ಯಂಡ್ ವರ್ತ್ ಗಿವಿಂಗ್. ಆ್ಯಂಡ್ ದೇ ಆರ್ ಸರ್ವಿಂಗ್ ದಿ ಪೀಪಲ್, ನೀಡಿ ಪೀಪಲ್, ಪೂರ್ ಪೀಪಲ್, ಅಷ್ಟೆಲ್ಲ ಇರೋದ್ರಿಂದ
ಆ್ಯಂಡ್ ಐ ಟೆಲ್ ಯು ದಿಸ್, ಇಲ್ಲಿ ಟ್ರೀಟ್ಮೆಂಟು, ಇಲ್ಲಿ ಒಂದು ನರಿಶ್ಮೆಂಟ್ ಎಲ್ಲ ಇರೋದ್ರಿಂದ ದಿಸ್ ವಿಲ್ ಗ್ರೋ ಲೈಕ್ ಎನಿಥಿಂಗ್. ಆ್ಯಂಡ್ ದಟ್ ಈಸ್ ವಾಟ್, ಆ್ಯಂಡ್ ಐ ವಿಶ್ ಸಮ್ ಮೋರ್, ಮೆನಿ ಮೋರ್, the progress and the greatness for this hospital. So thank you.